ಓಕೆ ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಪ್ಪ ಅಂದರೆ ಬ್ರಾಂಚೀಸ್ ಆಫ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಿಳ್ಕೊಂಡಿದ್ವಿ. ಸೊ ಇದು ಥೆರಟಿಕಲ್ ಕಾನ್ಸೆಪ್ಟ. ಈ ಚಾಪ್ಟರ್ ಬಂದುಬಿಟ್ಟು ಪ್ಯೂರ್ಲಿ ಥೆರಟಿಕಲ್, ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಂಗಿಲ್ಲ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದೆ ನಿಮಗೆ. ಸೊ ಈ ಚಾಪ್ಟರ್ ಇದರ ನೆಕ್ಸ್ಟ್ ಚಾಪ್ಟರ್ ಒಂದು ಬರುತ್ತೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಸೊ ಅದು ಕೂಡ ಏನಪ್ಪ ಅಂದರೆ ಪ್ಯೂರ್ಲಿ ಥಿಯರಾಟಿಕಲ್ ಕಾನ್ಸೆಪ್ಟ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಥಿಯರಾಟಿಕಲ್ ಅಂದರೆ ಅಕೌಂಟಿಂಗ್ ಅಂದ್ರೇನು, ಬುಕ್ ಕೀಪಿಂಗ್ ಅಂದ್ರೇನು, ಮತ್ತು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತವೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಬ್ರಾಂಚೀಸ್ ಆಫ್ ಅಕೌಂಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ, ಬ್ರಾಂಚೀಸ್ ಅಂದರೆ ಒಂದು ಮರದ ಚಿತ್ರ ತೆಗೆದಿದ್ದು ನೆನಪಿದೆಯಲ್ಲ ಈ ಥರ ಸಿಂಪಲ್ ಈ ಥರ ಒಂದು 3 ಬ್ರ್ಯಾಂಚ್ ಇದಾವೆ ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಏನಾಗುತ್ತೆ, ಇದು ಅಕೌಂಟಿಂಗ್ ಆಗುತ್ತೆ. ಈ ಅಕೌಂಟಿಂಗ್ದಾಗ ಮತ್ತು 3 ಟೈಪ್ ಬರ್ತಾವೆ. ಸೊ ಫಸ್ಟ್ ಒಂದು ಯಾವುದು, ಫೈನಾನ್ಸ್ ರಿಲೇಟೆಡ್, ಎರಡನೇದು ಕಾಸ್ಟ್ ರಿಲೇಟೆಡ್, ಮೂರನೇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಬರುತ್ತೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ರೀತಿ ಅಕೌಂಟಿಂಗಲ್ಲಿ ಮತ್ತೆ 3 ಭಾಗ ಬರುತ್ತೆ. ಹಾಗಾದರೆ ಸರ್ ಇದನ್ನು ನಾವು ಎಲ್ಲಿ ಕಲಿತೀವಿ ಅಂತ ನೀವು ಕ್ವಶನ್ ಕೇಳ್ಬೋದು. ನೋಡಿ, ಈಗ ಯಾವುದ್ರ ಬಗ್ಗೆ ಕಲಿತಿದ್ದೀರಾ, ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಕಲಿತಿದ್ದೀರಾ. ಸೊ ಅಕೌಂಟಿಂಗ್ನ ಕಲಿತಾ ಯಾವ್ದು ಕಲಿತೀರಾ, ಫೈನಾನ್ಸ್ ಬಗ್ಗೆ ಕಲಿತೀರಾ, ಆಮೇಲೆ ಕಾಸ್ಟ್ ಬಗ್ಗೆ ಕಲಿತೀರಾ, ಆಮೇಲೆ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತೀರಾ. ಸೊ ಇದು ಎಲ್ಲಿ ಬರುತ್ತೆ, ನೀವು BCom ಹೋದಾಗ ಫೈನಾನ್ಸ್ ಬಗ್ಗೆ ಬರುತ್ತೆ, ಕಾಸ್ಟ್ ಬಗ್ಗೆ ಬರುತ್ತೆ, ಮ್ಯಾನೇಜ್ಮೆಂಟ್ ಕೂಡ ಬರುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಒಂದು ಅಲ್ಲಿ ಸಬ್ಜೆಕ್ಟ್ ಬರುತ್ತೆ, ಸೆಪ್ರೇಟ್ ಒಂದು ಸಬ್ಜೆಕ್ಟ್ ಅದು ಮ್ಯಾನೇಜ್ಮೆಂಟ್ ಅಕೌಂಟ್ ಅಂತ ಹೇಳಿ ಒಂದು ಸೆಪ್ರೇಟ್ ಸಬ್ಜೆಕ್ಟ್ ಬರುತ್ತೆ. ಎರಡನೇ ಆಪ್ಷನ್ ಏನಪ್ಪ ಅಂದರೆ ಕಾಸ್ಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ BCom. ಎಲ್ಲಿ ಬರುತ್ತೆ, PUC ಅಲ್ಲ, ಎಲ್ಲಿ ಬರುತ್ತೆ, BCom ಬರುತ್ತೆ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ ಫೈನಾನ್ಸಿಯಲ್ ಅಕೌಂಟಿಂಗ್ ಅನ್ನೋದು ಕೂಡ ಇಲ್ಲಿ ಬರುತ್ತೆ, BCom ಒಂದು ಕಾನ್ಸೆಪ್ಟ್ ಬರುತ್ತೆ. ದೇರ್ ಆರ್ ಟೋಟಲ್ 3 ಟೈಪ್ಸ್ ಆಫ್ ದಿ ಅಕೌಂಟಿಂಗ್. ಫಸ್ಟ್ ಒನ್ ಫೈನಾನ್ಸಿಯಲ್ ಅಕೌಂಟಿಂಗ್, ಫೈನಾನ್ಸ್ ಅಕೌಂಟ್ ಅಲ್ಲ, ಫೈನಾನ್ಸಿಯಲ್ ಅಕೌಂಟಿಂಗ್. ನಂಬರ್ 2 ಕಾಸ್ಟ್ ಅಕೌಂಟಿಂಗ್. ನಂಬರ್ 3 ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ 3 ಕಾನ್ಸೆಪ್ಟ್ಗಳು ಬರ್ತವೆ. ಈ 3 ಕಾನ್ಸೆಪ್ಟ್ಗಳನ್ನ ಫಸ್ಟ್ ತಿಳ್ಕೊಳ್ಬೇಕಾ, ಆಮೇಲೆ ನಾವು ನೆಕ್ಸ್ಟ್ ಹೋಗ್ಬೇಕು. ಸೊ ಇದನ್ನು ಅರ್ಥ ಆಗಲಿಲ್ಲ ಅಂದರೆ ನಿಮ್ಗೆ ಏನಾಗಲ್ಲ, ಮುಂದಿಂದ ಏನೂ ಅರ್ಥ ಆಗಲ್ಲ. ಸೊ ಸರ್ ಹಾಗಾದರೆ ಫೈನಾನ್ಸಿಯಲ್ ಅಕೌಂಟಿಂಗ್ ಅಂದ್ರೇನು, ಕಾಸ್ಟ್ ಅಕೌಂಟಿಂಗ್ ಅಂದ್ರೇನು, ಅದೇ ರೀತಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದ್ರೇನು. ಸರ್ ಇದು ನಮಗೆ ಈ ಒಂದು ವರ್ಷಕ್ಕೆ ಫಸ್ಟ್ PUC ಇದನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಏನೋ ಉದ್ದೇಶ ಇರುತ್ತೆ ತಾನೆ. ನೀವು ಕಾಲೇಜಿಗೆ ಬರ್ತೀರಾ ಅಂದರೆ ಒಂದು ಉದ್ದೇಶ ಇರುತ್ತೆ. ಏನು ಉದ್ದೇಶ ಇರುತ್ತೆ, ಯಾವುದರ ಉದ್ದೇಶಕ್ಕೋಸ್ಕರ ಕಾಲೇಜಿಗೆ ಬರ್ತೀರಾ? ಸೊ ನಾವು ಜಾಸ್ತಿ ಕಲಿಬೇಕು, ಎಲ್ಲನೂ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಮುಂದಿನ ಉದ್ದೇಶ ಏನು, ನೆಕ್ಸ್ಟ್ ಇಯರು BCom ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದ್ರ ನೆಕ್ಸ್ಟ್ ಉದ್ದೇಶ MCom ಮಾಡಬೇಕು ಅಂದ್ಕೊಂಡಿದ್ದೀನಿ, MCom ಮಾಡಿ ಮುಂದಿನ ಉದ್ದೇಶ ಜಾಬ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಜಾಬ್ ಯಾಕೆ ಮಾಡಬೇಕು, ಸ್ಯಾಲ್ರಿಗೋಸ್ಕರ. ಸ್ಯಾಲ್ರಿ ಹಾಕಬೇಕು ಜೀವನ ಉಪಯೋಗಕ್ಕಾಗಿ. ಯಾವುದೇ ಒಂದು ಕಾರಣ ತೊಗೊಳ್ರಿ, ಅಲ್ಲಿ ಯಾವುದೇ ಒಂದು ಕೆಲಸ ತೊಗೊಳ್ರಿ, ಅಲ್ಲಿ ಒಂದು ಉದ್ದೇಶನ ಇರುತ್ತೆ. ಸೊ ಹಾಗೆ ಅಕೌಂಟಿಂಗನ್ನು ತೊಗೊಂಡಿದ್ದೀವಿ. ನಾವು ಫೈನಾನ್ಸಿಯಲ್ ಬಗ್ಗೆ ಕಲಿತಾ ಇದ್ದೀವಿ ಅಂದರೆ, ಕಾಸ್ಟ್ ಬಗ್ಗೆ ಕಲಿತಾ ಇದ್ದೀವಿ ಅಂದರೆ, ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತಾ ಇದ್ದೀವಿ, ಅದೊಂದು ಉದ್ದೇಶ ಇರುತ್ತೆ. ಸೊ ಹಾಗಾದರೆ ಫೈನಾನ್ಸಿಯಲ್ ಅಕೌಂಟಿಂಗ್ ಅಂದರೆ ತಿಳ್ಕೊಂಡೆ. ಫೈನಾನ್ಸಿಯಲ್ ಅಂದರೆ ಏನು, ನಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಕ್ಯಾಲ್ಕುಲೇಷನ್ ಮಾಡುವಂತಹ ಒಂದು ಅಕೌಂಟಿಂಗ್ ನಾವು ಫೈನಾನ್ಸಿಯಲ್ ಅಕೌಂಟಿಂಗ್ ಅಂತ ಕರಿತೀವಿ. ಕಾಸ್ಟ್ ಅಂದರೆ ಖರ್ಚು. ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ವೆಚ್ಚಗಳಾಗ್ತದವೆ, ಯಾವುದಕ್ಕಾಗಿ ನಾವು ವೆಚ್ಚಗಳನ್ನ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ತಿಳ್ಕೊಳ್ಳೋದು ಯಾವುದಪ್ಪ ಅಂದರೆ ಕಾಸ್ಟ್ ಅಕೌಂಟಿಂಗ್. ಇನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಈ ಕಾಸ್ಟು ಮತ್ತು ಫೈನಾನ್ಸಿಯಲನ್ನು ಎರಡೂ ಮ್ಯಾನೇಜ್ ಮಾಡೋದೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಮೀನಿಂಗ್ನ ಹೇಳ್ತೀನಿ, ಬರ್ಕೊಳ್ತೀರಾ? ಸೊ ಫಸ್ಟ್ ಹೆಡ್ಡಿಂಗ್ ಹಾಕಿ, ಯಾವುದು, ಫೈನಾನ್ಸಿಯಲ್ ಅಕೌಂಟಿಂಗ್. ಫೈನಾನ್ಸಿಯಲ್ ಅಕೌಂಟಿಂಗ್ it is a basic branches of accounting. It is a basic branch of accounting. It is a basic branch of accounting which helps to it is a basic branch of accounting. It helps to the business concern. It helps to the business concern to record business concern. It helps to record it helps to business concern to record, classify,
record, classify and interpreting ಬರ್ತೈತಿ. ಓನ್ಲಿ ನೀವು ಇಂಟರ್ಪ್ರೆಟ್ ಅಂತ ಬರೀರಿ. ಇಂಟರ್ಪ್ರೆಟ್ the transaction relating to a given period, relating to a given period. ಇದ್ರ ನೋಟ್ಸನ್ನು ನಿಮ್ಗೆ ಸೈಡಲ್ಲಿ ಕೊಡ್ತಾ ಇದ್ದೀನಿ, ನೋಡ್ಕೋಬೋದು. ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇಂಗ್ಲೀಷಲ್ಲಿ ಹೇಳಿದ್ದಾರೆ, ನಾವೆಲ್ಲ ಕಲಿಬೇಕಾಗಿದೆ ಇಂಗ್ಲೀಷಲ್ಲಿ, ಯಾಕಂದರೆ ನಮ್ಮ ಅಕೌಂಟಿಂಗ್ ಇರೋದು ಇಂಗ್ಲೀಷಲ್ಲಿ. ಸೊ ಆ ಕಾರಣಕ್ಕಾಗಿ ಏನು ಹೇಳಿದ್ದಾರೆ ನೋಡಿ, ಇದು ಒಂದು ಅಕೌಂಟಿಂಗ್ನ ಬ್ರ್ಯಾಂಚ್ ಅಂತ ಕರಿತಾರೆ. ರೈಟ್ ಆರ್ ರಾಂಗ್? ಇಟ್ ಈಸ್ ಎ ಬ್ರ್ಯಾಂಚ್ ಆಫ್ ಅಕೌಂಟಿಂಗ್. ರೈಟ್ ಆರ್ ರಾಂಗ್? ಇದು ಅಕೌಂಟಿಂಗ್ನ ಒಂದು ಕೊಂಬೆ ಅಂತಿರಲ್ಲ, ಏನಂತೀರಿ ನೀವು ಕನ್ನಡದಲ್ಲಿ? ಕೊಂಬೆ. ಅಕೌಂಟಿಂಗ್ನ ಒಂದು ಕೊಂಬೆ. ನಾವು ಇಂಗ್ಲೀಷ್ ಅಂತೀವಿ ಇಟ್ ಈಸ್ ಅ ಬ್ರ್ಯಾಂಚ್ ಆಫ್ ಅಕೌಂಟಿಂಗ್. ರೈಟ್ ಆರ್ ನಾಟ್? ರೈಟ್. ಮುಂದೆ ಹೋಗೋಣ ಹಾಗಾದ್ರೆ. ಮುಂದೇನು ಕೊಟ್ಟಿದ್ದಾರೆ ನೋಡೋಣ. ವಿಚ್ ಹೆಲ್ಪ್ಸ್ ಟು, ಇದೇನು ಹೆಲ್ಪ್ ಮಾಡುತ್ತೆ ಅಂದರೆ, ಇಟ್ ಹೆಲ್ಪ್ಸ್ ಟು ದ ಬಿಸ್ನೆಸ್ ಕನ್ಸರ್ನ್, ಅಂದರೆ ಬಿಸ್ನೆಸ್ಗೆ ಹೆಲ್ಪ್ ಮಾಡುತ್ತೆ ಅಂತೆ. ರೆಕಾರ್ಡ್, ಕ್ಲಾಸಿಫೈ ಮತ್ತು ಇಂಟರ್ಪ್ರೆಟ್. ರೆಕಾರ್ಡ್ ಮಾಡುತ್ತೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುತ್ತೆ, ಕ್ಲಾಸಿಫೈ ಮಾಡುತ್ತೆ, ಮತ್ತು ಅದನ್ನು ಬರೆದಿಟ್ಟು ಸಮರೈಸಿಂಗ್ ಮಾಡುತ್ತೆ. ಸೇಮ್ ಅಕೌಂಟಿಂಗ್ ಮೀನಿಂಗ್ ಇರ್ತಲ್ಲ ಅದೇ ಥರ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಫೈನಾನ್ಷಿಯಲ್ ಅಕೌಂಟ್ನ ನಾವು ಏನು ಮಾಡ್ತೀವಿ, ಅಕೌಂಟಿಂಗ್ ಬ್ರಾಂಚಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಆಪ್ಷನ್ ಇದೆ ಕಾಸ್ಟ್ ಅಕೌಂಟಿಂಗ್. ಸೊ ಬರ್ಕೊಡ್ರಿ, ಕಾಸ್ಟ್ ಅಕೌಂಟಿಂಗ್. It is a type of branches of accounting. It is a type of branches of accounting. It is calculated to the cost of incurred, INCURRED, cost of incurred, depending on the nature of activity of the concern. Depending on the nature of activities of the concern. ಸೊ ನೋಡಿ ಏನು ಹೇಳ್ತಾರೆ ಅಂದರೆ, ಇದು ಒಂದು ಟೈಪ್ ಆಫ್ ಅಕೌಂಟಿಂಗ್, ಬ್ರಾಂಚಸ್ ಆಫ್ ಅಕೌಂಟಿಂಗ್. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಕಾಸ್ಟ್ ರಿಲೇಟೆಡ್ ಆಕ್ಟಿವಿಟೀಸ್ಗಳನ್ನು ಅಥವಾ ಕಾಸ್ಟ್ ಅಂದರೆ ಖರ್ಚು, ಕಾಸ್ಟ್ ರಿಲೇಟೆಡ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಗಳನ್ನ ಏನು ಮಾಡ್ತಾರಪ್ಪ ಅಂದರೆ ರೆಕಾರ್ಡ್ ಮಾಡ್ತಾರೆ. ಇಟ್ಸ್ ರೆಕಾರ್ಡ್ ಟು ದಿ ರಿಲೇಟೆಡ್ ದಿ ಕಾಸ್ಟ್ ಟ್ರಾನ್ಸಾಕ್ಷನ್ಸ್ ಆನ್ ದ ಬಿಸ್ನೆಸ್. ಸೊ ನೆಕ್ಸ್ಟ್ ನಾವು ನಂಬರ್ 3 ನೋಡೋಣ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. 3ನೇ ಹೆಡ್ಡಿಂಗ್ ಹಾಕ್ರಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. It is also one type of ಏನು, branches of accounting. It is also one type of branches of accounting. Which provides the necessary financial, which provides the necessary, NECSSARY, which provides the necessary financial and cost information. Which provides the necessary financial and cost information to the management. Simple ಇದೆ, very simple ಇದೆ. Information to the management. ಏನು ಹೇಳಿದ್ರು ಅವರ, ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಪದ ಬಂತಿಲ್ಲಿ, ಮ್ಯಾನೇಜ್ಮೆಂಟ್. ಸೊ ನಿಮಗೆಲ್ಲರಿಗೂ ಗೊತ್ತು, ಮ್ಯಾನೇಜ್ಮೆಂಟನ್ನು ಯಾರು ಮಾಡ್ತಾರೆ? ಸಂಸ್ಥೆಯ ಅಧಿಕಾರಿಗಳು ಮಾಡ್ತಾರೆ. ಒಂದು ಸಂಸ್ಥೆ, ಈಗ ನಿಮ್ಮ ಮನೇಲಿ ಮ್ಯಾನೇಜ್ ಯಾರು ಮಾಡ್ತಾರೆ? ನಿಮ್ಮ ತಂದೆ ತಾಯಿಗಳು ಮಾಡ್ತಾರೆ, ಹೌದಾ?
ಹಾಗೆ ಸಂಸ್ಥೆ ಒಳಗಡೆ ಒಂದು ಬಿಸ್ನೆಸ್ ಬಗ್ಗೆ ನೀವು ಏನೇ ಹೇಳಿದ್ರು ಬಿಸ್ನೆಸ್ಸನ್ನು ನೆನಪಿಟ್ಕೊಂಡೇ ನೀವು ಇಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಅಕೌಂಟ್ ಆಗಲಿ ಬಿಸ್ನೆಸ್ ಆಗಲಿ ಯಾವುದರ ಒಂದು ಬಗ್ಗೆ ಸ್ಟಡಿ ಮಾಡ್ತೀವಿ, ಒಂದು ಸಂಸ್ಥೆ ಒಂದು ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡಿ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಂತ ಅವರು ಏನು ಇನ್ಫಾರ್ಮೇಷನ್ನ ಕೊಡುತ್ತೆ ಅಂದರೆ ಕಾಸ್ಟು ಮತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಏನು ಮಾಡುತ್ತೆ, ಈ ಮ್ಯಾನೇಜ್ಮೆಂಟ್ದವ್ರಿಗೆ ಏನು ಮಾಡುತ್ತಪ್ಪ ಅಂದರೆ ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಅಕೌಂಟ್ ಯಾವುದಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಂದರೆ ಯಾರು ಇರ್ತಾರೆ ಇಲ್ಲಿ, ಮ್ಯಾನೇಜ್ಮೆಂಟ್ ಆಗಿರ್ತಾರೆ, ಓನರ್ಸ್ ಇರ್ತಾರೆ, ಆಮೇಲೆ CEO ಇರ್ತಾರೆ, ಆಮೇಲೆ ನೆಕ್ಸ್ಟು ಇಲ್ಲಿ ಮ್ಯಾನೇಜರ್ಸ್ ಇರ್ತಾರೆ. ಇವರೆಲ್ಲ ಟಾಪ್ ಲೆವೆಲ್. ನಿಮಗೆಲ್ಲ ಗೊತ್ತಲ್ಲ ಫಸ್ಟ್ ಇಯರ್ ಬಿಸ್ನೆಸ್ಸಲ್ಲಿ ಇಲ್ಲ ಸೆಕೆಂಡಲ್ಲಿ ಬರುತ್ತೆ, ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಅಂತ 3 ಭಾಗ ಮಾಡ್ತಾರೆ. ಮ್ಯಾನೇಜ್ಮೆಂಟನ್ನು ಅಥವಾ ವ್ಯವಹಾರವನ್ನು 3 ಭಾಗಗಳನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಟಾಪ್ ಲೆವೆಲು, ಸೊ ಈ ರೀತಿ ಒಂದು ಪಿರಮಿಡ್ ಇರುತ್ತೆ. ಸೊ ಟಾಪ್ ಲೆವೆಲ್ ಬರೋರು ಓನರ್ಸು, CEO, ಮ್ಯಾನೇಜರ್ಸು, ಮ್ಯಾನೇಜರ್ ಬರೋಂಗಿಲ್ಲ, ಮ್ಯಾನೇಜರ್ಸ್ ಮಧ್ಯದಲ್ಲಿ ಬರ್ತಾರೆ, ಕೊನೆಗೆ ವರ್ಕರ್ಸ್ ಬರ್ತಾರೆ. ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಆಮೇಲೆ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಈ ಮ್ಯಾನೇಜ್ಮೆಂಟ್ದವ್ರಿಗೆ ಏನು ಮಾಡುತ್ತಪ್ಪ ಅಂದರೆ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡುತ್ತೆ, ಇನ್ಫಾರ್ಮೇಷನ್ನ ಕೊಡುತ್ತೆ. ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ, ಕಾಸ್ಟು ಮತ್ತು ಫೈನಾನ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇವು 3 ಬಗ್ಗೆ ಅರ್ಥ ಆಯ್ತಲ್ಲ. ಎಕ್ಸಾಮಲ್ಲೇನು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮ್ದಾಗ ಏನು ಕೇಳ್ತಾರಪ್ಪ ಅಂದರೆ ಗಿವ್ ಎನಿ ಒನ್ ಟೈಪ್ ಆಫ್ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಫಸ್ಟ್ ಒನ್ ಹಾಗಾದರೆ ಜೋರ್ಸ್ ಹೇಳಿ. ಫಸ್ಟ್ ಒನ್, ಸೆಕೆಂಡ್ ಒನ್, ನಂಬರ್ 3, once again. So branches of accounting is the first one, second one, third one, these are ಏನು, these are once again these are okay, very good, understand ಆಯ್ತಾ. There are 3 types of the branches of accounting. First one is financial accounting, ಸೆಕೆಂಡ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್, ಥರ್ಡ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇವು ತಲೆಯೊಳಗೆ ಫಿಟ್ ಆಗಬೇಕು. ನಾನು ಹೆಂಗೆ ಕ್ಲಾಸಸ್ ಹೇಳ್ತೀನಿ ಹಂಗೆ ಫಿಟ್ ಮಾಡ್ಕೊತ ಹೋಗ್ಬೇಕು, ನೀವು ಮರ್ಕೊತ ಹೋಗ್ಬೇಡ್ರಿ. ಸೊ ಈಸಿ ಇದೆ, ಬೇಸಿಕ್ ಇದೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಆಬ್ಜೆಕ್ಟಿವ್ಸ್. ಸೊ ಎಲ್ಲ ಕಲ್ತೀವಿ ನಾವು ಅಕೌಂಟಿಂಗ್ನ 3 ಪಾರ್ಟ್ಗಳನ್ನ ಕಲ್ತ್ವಿ. ಸೊ ಇನ್ನು ಆಬ್ಜೆಕ್ಟಿವ್. ಹಾಗಾದ್ರೆ ಅಕೌಂಟನ್ನು ಯಾಕೆ ಕಲಿಬೇಕು? ಯಾರೊಬ್ಬರು ಕ್ವಶನ್ ಕೇಳಿಲ್ಲ. ಸರ್ ಎಲ್ಲ ಹೇಳಿದ್ರಿ, ಅಕೌಂಟಿಂಗ್ ಅಂದರೆ ಹೇಳಿದ್ರಿ, ಅಕೌಂಟೆನ್ಸಿ ಬಗ್ಗೆ ಹೇಳಿದ್ರಿ, ಬುಕ್ ಕೀಪಿಂಗ್ ಬಗ್ಗೆ ಹೇಳಿದ್ರಿ, ಟೈಪ್ಸ್ ಆಫ್ ಅಂದರೆ ಅಕೌಂಟಿಂಗ್ದಲ್ಲಿ 3 ಬ್ರಾಂಚಸ್ ಬರ್ತಾವೆ ಅಥವಾ ಟೈಪ್ಸ್ ಬರ್ತಾವೆ, ಅದ್ರ ಬಗ್ಗೆ ಹೇಳಿದ್ರಿ. ಸೊ ಅಕೌಂಟಿಂಗ್ನ ಯಾಕೆ ಕಲಿಬೇಕಾಗಾದ್ರೆ? ಸೊ ಅದೇ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಉದ್ದೇಶಗಳು ತಗೊಳ್ರಿ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ನಂಬರ್ 1, it's it's maintain the proper records of the business transaction. It is the first objective. Number 2, it's find out profit or loss of the business. ಇನ್ನು ನಂಬರ್ 3 ಹೇಳ್ತಾರೆ ಟು ಪ್ರೊವೈಡ್ ದ ಸೋರ್ಸಸ್ ಆಫ್ ರೆವಿನ್ಯೂ ಅಂಡ್ ಐಟಮ್ಸ್ ಎಕ್ಸ್ಪೆನ್ಸಸ್. ಟು ನೋ ದ ಸೋರ್ಸಸ್ ಆಫ್ ರೆವಿನ್ಯೂ. Number 4,
ಟು ಅಸರ್ಟೈನ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಫರ್ಮ್. ನೆಕ್ಸ್ಟು to effective control over the performance of the business. Number 5. ಸಾಕು ನಂಬರ್ 4 ಸಾಕು. ಸೊ 5 ಏನು ಬೇಡ, ಇದಾವೆ ಇನ್ನೂ 2 ಇದ್ದಾವೆ. ಇಷ್ಟೇ ಸಾಕು, ನಿಮ್ಮ ಎಕ್ಸಾಮಿಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ತಾ ಇದ್ದೀನಿ. ಸೊ ಸಿಂಪಲ್. ಸೊ ಕನ್ನಡದಲ್ಲಿ ಕೂಡ ನಿಮಗೆ ಬರಿತಾ ಇದ್ದೀನಿ. ಈ ಆಬ್ಜೆಕ್ಟಿವ್ ಅಂದರೆ ಏನಪ್ಪ ಅಂದರೆ ಉದ್ದೇಶಗಳು. ಈಗ ತಾನೇ ಹೇಳಿದೆ ಉದ್ದೇಶ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಏನು ಬೇಕು? ಮೇನು ಉದ್ದೇಶ ಬೇಕು. ಉದ್ದೇಶ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ. ಅರ್ಥ ಆಯ್ತಾ? ಸೊ ಹಾಗಾದರೆ ಫಸ್ಟ್ ಇದೆ ಆಬ್ಜೆಕ್ಟಿವ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಆಬ್ಜೆಕ್ಟಿವ್ ಬಗ್ಗೆ ಬರ್ಕೊಂಬಿಡಿ ಫಸ್ಟಾಗಿ. ಎಲ್ಲರೂ ಬರ್ಕೊಂಡಿದ್ರೆ ನೆಕ್ಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ಆದರೆ ಹೇಳ್ರಿ. ಓಕೆ, ಫಸ್ಟ್ ಒನ್ ನೋಡಿರಿ, ಕಂಪ್ಲೀಟ್ ಆಯ್ತಾ ಎಲ್ಲರದು? ಸೊ ಫಸ್ಟ್ ಒನ್, ಇಟ್ಸ್ ಮೇಂಟೈನ್ ದಿ ಪ್ರಾಪರ್ ರೆಕಾರ್ಡ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಏನು ಹೇಳ್ತಾರೆ? ಇಟ್ಸ್ ಮೇಂಟೈನ್ ದಿ ಪ್ರಾಪರ್ ರೆಕಾರ್ಡ್ಸ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಯಾವುದು ಮೇಂಟೈನ್ ಮಾಡುತ್ತೆ? ಅಕೌಂಟಿಂಗ್. ನಾ ಯಾವುದ್ರ ಬಗ್ಗೆ ಹೇಳತ್ತೀನಿ? ಅಕೌಂಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಕೌಂಟಿಂಗ್ ಏನು ಮಾಡುತ್ತೆಪ್ಪ ಅಂದರೆ ಸಮರೈಸ್ ಮಾಡುತ್ತೆ, ಕ್ಲಾಸಿಫೈ ಮಾಡುತ್ತೆ, ರೆಕಾರ್ಡ್ ಮಾಡುತ್ತೆ, ಮುಂದೆ ಇಂಟರ್ಪ್ರಿಟಿಂಗು, ಕಮ್ಯುನಿಕೇಟಿಂಗು. ನೆನಪಿದೆಯಲ್ಲ ಅಕೌಂಟಿಂಗ್ ಮೀನಿಂಗ್? ಅಕೌಂಟಿಂಗ್ ಇಸ್ ಎ ಸೆಟ್ ಆಫ್ ವರ್ಕ್ಸ್. ಇಟ್ಸ್ ಇನ್ವಾಲ್ವಿಂಗ್ ನೆಕ್ಸ್ಟು ಇಂಟರ್ಪ್ರಿಟೇಷನ್, ಮುಂದೆ ಸಮರೈಸಿಂಗ್, ಅನಲೈಸಿಂಗ್, ಇವೆಲ್ಲ ಬರ್ತವೆ. ನೆನಪಿದೆಯಲ್ಲ? ಆ ಮೀನಿಂಗ್ ನೆನಪಿಟ್ಕೊಂಡ್ರೆ ಗೊತ್ತಾಗತ್ತೆ. ಇಟ್ಸ್ ಮೇಂಟೈನ್ ಪ್ರಾಪರ್ ರೆಕಾರ್ಡ್ಸ್ ಆಫ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ಸಲ್ಲಿ ಭಾಳಷ್ಟು ಟ್ರಾನ್ಸಾಕ್ಷನ್ ಬರ್ತವೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಬರ್ತವೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬರ್ತವೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರ್ತವೆ. ಸೊ ಬೇಕಾದಷ್ಟು ಭಾಳಷ್ಟು ಟ್ರಾನ್ಸಾಕ್ಷನ್ ಬರ್ತವೆ. ಅದನ್ನೆಲ್ಲ ಪ್ರಾಪರಾಗಿ ಕರೆಕ್ಟಾಗಿ ಸಿಸ್ಟಮೆಟಿಕ್ಕಾಗಿ ರೆಕಾರ್ಡ್ ಮಾಡುತ್ತೆ. ಯಾವುದು? ಅಕೌಂಟಿಂಗ್. ಸೊ ಅದಕ್ಕಾಗಿ ಇದು ಮೇನ್ ಆಬ್ಜೆಕ್ಟಿವ್. ಅಕೌಂಟಿಂಗ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರೆಕಾರ್ಡ್ಸ್ಗಳನ್ನು ಕರೆಕ್ಟಾಗಿ ನೀಟಾಗಿ, ಪ್ರಾಪರ್ ಅಂದರೆ ನೀಟಾಗಿ ರೆಕಾರ್ಡ್ ಮಾಡುತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಎರಡೇ ನೋಡ್ರಿ, ಇಟ್ಸ್ ಫೈಂಡ್ ಔಟ್ ದಿ ಪ್ರಾಫಿಟ್ ಆರ್ ಲಾಸ್. ಎಲ್ಲ ಬರೆದಿಡ್ತೀವಿ. ಕೊನೆಗೆ ಯಾವಾಗ 31st 3 2020 ಅಥವಾ 21 22 ಲಾಸ್ಟ್ ಇಯರ್ ಎಂಡಿಂಗ್, ಫೈನಾನ್ಸ್ ಇಯರ್ ಎಂಡಿಂಗ್ ಯಾವಾಗ ಆಗುತ್ತೆ? 31st ಮಾರ್ಚ್, 31 ಮಾರ್ಚ್ಗೆ ನಮ್ಮದು ಯಾವಾಗಲೂ ಫೈನಾನ್ಸ್ ಇಯರ್ ಎಂಡಿಂಗ್ ಆಗುತ್ತೆ. ನೆನ್ಪಿಟ್ಕೊಡಿ. ಯಾವಾಗ? 31 ಮಾರ್ಚ್. ನೆನ್ಪಿಟ್ಕೋಬೇಕು. 31 ಮಾರ್ಚ್ಗೆ ನಮ್ಮದು ಬಿಸ್ನೆಸ್ ಎಂಡ್ ಆಗುತ್ತೆ. ನಮ್ಮ ಕ್ಯಾಲೆಂಡರ್ ಯಾವಾಗ ಎಂಡ್ ಆಗುತ್ತೆ? ಡಿಸೆಂಬರ್ 31 ಎಂಡ್ ಆಗುತ್ತೆ. ಆದರೆ ನಮ್ಮ ಫೈನಾನ್ಸ್ ಯಾವಾಗ ಎಂಡ್ ಆಗುತ್ತೆ? ಮಾರ್ಚ್ 31. ಆ ಮಾರ್ಚ್ 31ಕ್ಕೆ ಏನು ಮಾಡುತ್ತೆ? ಫೈಂಡ್ ಔಟ್ ಅಂದರೆ ಕಂಡುಹಿಡಿಯೋದು. ಏನನ್ನು ಕಂಡುಹಿಡಿದು? ಪ್ರಾಫಿಟ್ ಮತ್ತು ಲಾಸ್. ಪ್ರಾಫಿಟ್ ಅಂದರೆ ಲಾಭ ಮತ್ತು ನಷ್ಟಗಳನ್ನು ಕಂಡುಹಿಡಿಯುತ್ತೆ. ಬಿಸ್ನೆಸ್ನ ಲಾಭ ಮತ್ತು ನಷ್ಟ ಹಿಡಿಯೋಕ್ಕೂ ಏನು ಮಾಡುತ್ತಪ್ಪ ಅಂದರೆ ಈ ಅಕೌಂಟಿಂಗ್ ನಮ್ಗೆ ಯೂಸ್ ಆಗುತ್ತೆ. ಇದು ಕೂಡ ಮುಖ್ಯ ಉದ್ದೇಶ. ಅದಕ್ಕಾಗಿ ನಾವು ಅಕೌಂಟಿಂಗ್ನ ಯೂಸ್ ಮಾಡ್ತೀವಿ. ಇನ್ನು ನಂಬರ್ 3, ಟು ನೋ ದ ಸೋರ್ಸಸ್ ಆಫ್ ದ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ನೋಡಿರಿ, ನೋ ಅಂದರೆ ಏನು? ಕಂಡುಕೊಳ್ಳೋದು. ಏನನ್ನು ಕಂಡುಕೊಂಡ್ರು? ಸೋರ್ಸಸ್ ಅಂದರೆ ಏನು? ಮೂಲಗಳು, ಹಣಕಾಸಿನ ಮೂಲಗಳು. ಈಗ ನಿಮ್ಮ ತಂದೆ ಇರ್ತಾರೆ. ನಿಮ್ಮ ತಂದೆಗೆ ಎಲ್ಲಿಂದ ಹಣ ಬರುತ್ತೆ? ಈಗ ತಿಳ್ಕೊಳ್ರಿ, ಒಬ್ಬ ಪಾಲಕರಿದ್ದಾರೆ ಇಲ್ಲಿ. ಸೊ ಏನೊಬ್ಬರು ವ್ಯಕ್ತಿ ಇದ್ದಾರೆ, ಇವ್ರಿಗೆ ಇನ್ಕಮ್ ಎಲ್ಲಿಂದ ಬರುತ್ತೆ? ಸೊ ಫಸ್ಟ್ ಯಾವುದರಿಂದ ಬರುತ್ತೆ? ಅವರು ಜಾಬ್ ಮಾಡ್ತಾರೆ. ಎರಡನೇದು, ಅವ್ರಿಗೇನಿದೆ? ಹೊಲ ಇದೆ. ಏನಿದೆ? ಹೊಲ, ಲ್ಯಾಂಡ್ ಇದೆ. ಲ್ಯಾಂಡಿಂದ ಅವ್ರಿಗೆ ಏನು ಬರುತ್ತೆ? ಅಮೌಂಟ್ ಬರುತ್ತೆ. ಇವ್ರು ಏನು ಮಾಡ್ತಾರೆ? ದಲ್ಲಾಳಿತನ, ಬಿಸ್ನೆಸ್, ಬ್ರೋಕರೇಜ್ ಮಾಡ್ತಾರೆ. ಯಾವುದೇ ಒಂದು ಕೆಲಸ ಬ್ರೋಕರೇಜ್ ಅಂತ ಕರೀತಾರೆ. ಅದಕ್ಕೆ ಬ್ರೋಕರೇಜ್ ಅಂದರೆ ದಲ್ಲಾಳಿತನ ಮಾಡ್ತಿರ್ತಾರೆ. ಇದು ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್. ಅವ್ನ ಮಗ ದುಡಿತಿರ್ತಾನೆ, ಸನ್ಸ್ ಜಾಬ್ ಅಂತ ಹಾಕೋಣ. ಸೊ ಹಾಗಾದರೆ ಈ ವ್ಯಕ್ತಿಗೆ ಆದಾಯದ ಮೂಲಗಳು ಯಾವುವು? ಸೊ ಒಂದನೇದು ಜಾಬ್, ಎರಡನೇದು ಲ್ಯಾಂಡ್ ಐತೆ, ಹೊಲದಲ್ಲಿ ಕೆಲಸ ಮಾಡಿದ್ದಕ್ಕೆ ಅಮೌಂಟ್ ಬರುತ್ತೆ. ಮೂರನೇದು ಬ್ರೋಕರೇಜ್ ಬರುತ್ತೆ, ಕಮಿಷನ್ ಮಾಡ್ತಿರ್ತಾರೆ. ನಾಲ್ಕನೇದು ಒಂದು ಸನ್ ಇದ್ದಾನೆ, ಸನ್ನು ಕೂಡ ಅವನಿಗೆ ಅಮೌಂಟ್ ತಂದು ಕೊಡ್ತಾನೆ. ಹಾಗಾದರೆ ಇವೆಲ್ಲ ಯಾವ ಸೋರ್ಸಸ್? ಯಾವುದರ ಸೋರ್ಸು? ಇನ್ಕಮ್, ಆದಾಯದ ಸೋರ್ಸ್. ಹಾಗೆ ಬಿಸ್ನೆಸ್ಸಲ್ಲಿ ಆದಾಯದ ಮಾರ್ಗ ಅಥವಾ ಆದಾಯದ ಸೋರ್ಸಸ್ಸನ್ನು ಕಂಡುಹಿಡಿಯುತ್ತೆ. ಯಾವುದು?
ಯಾವುದು? ಅಕೌಂಟಿಂಗ್ ಏನು ಮಾಡುತ್ತೆ? ಆ ಸಂಸ್ಥೆಗೆ ಆದಾಯದ ಮೂಲಗಳು ಯಾವುವು ಅಂತ ಕಂಡುಕೊಳ್ಳುತ್ತೆ. ಅದೇ ರೀತಿ ಎಕ್ಸ್ಪೆನ್ಸಸ್ಗಳು ಎಲ್ಲಿ ಆಗ್ತಿದ್ದಾವೆ ಅನ್ನೋದ್ರ ಬಗ್ಗೆನೂ ಹೇಳ್ಕೊಡುತ್ತೆ. ಸೊ ಇದು ಮೂರನೇ ಉದ್ದೇಶ. ನಾಲ್ಕನೇ ಉದ್ದೇಶ ಏನಪ್ಪ ಅಂದರೆ ಟು ಅಸರ್ಟೇನ್, ಕಂಡುಹಿಡಿಯೋದು. ಅಸರ್ಟೇನ್ ಅಂದ್ರೂ ಕಂಡುಹಿಡಿ, ಫೈಂಡ್ ಔಟ್ ಅಂದರೂ ಒಂದೇ, ಅಸರ್ಟೇನ್ ಅಂದರೂ ಒಂದೇ. ಅಸರ್ಟೇನ್ ಅಂದರೆ ಕಂಡುಕೊಳ್ಳೋ ಅಥವಾ ಕಂಡುಹಿಡಿ. ಟು ಅಸರ್ಟೇನ್ ದ ಫೈನಾನ್ಷಿಯಲ್ ಪೊಸಿಷನ್, ನಮ್ಮ ಫೈನಾನ್ಷಿಯಲ್ ನಮ್ಮದು ಒಂದು ಬಿಸ್ನೆಸ್ಸು ವೀಕ್ ಇದೆಯೋ ಅಥವಾ ಸ್ಟ್ರಾಂಗ್ ಇದೆಯೋ, ನಮ್ಮ ಹತ್ರ ಹಣ ಇದೆಯೋ ಅಥವಾ ಇಲ್ಲೋ ಅದ್ರ ಬಗ್ಗೆ ತಿಳಿಸ್ಕೊಡೋದು ಯಾವುದಪ್ಪ ಅಂದರೆ ಅಕೌಂಟಿಂಗ್ ಮಾಡುತ್ತೆ. ಎಲ್ಲ ಬರೆದಿಟ್ಟರೆ ಗೊತ್ತಾಗುತ್ತೆ ಹಣ ಎಷ್ಟು ಉಳಿತು, ಇನ್ನೂ ಎಷ್ಟು ಬಿಸ್ನೆಸ್ಗೆ ಹಣ ಬೇಕು, ಅಥವಾ ನಮ್ಮ ಹತ್ರ ಹಣ ಇಲ್ಲ, ಅಥವಾ ಲೋನ್ ಜಾಸ್ತಿ ತೊಗೊಂಡಿದ್ದೀವ, ಅಥವಾ ಲೋನ್ ಇನ್ನೊಬ್ರಿಗೆ ಕೊಡಬೇಕಾ, ಅಥವಾ ಲೋನ್ ಇನ್ನೊಬ್ರ ಹತ್ರ ತೊಗೊಳ್ಬೇಕಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಜೋರ್ಸಿ ಎಲ್ಲರೂ ಒಂದ್ಸರಿ ಹೇಳೋಣ. ಫಸ್ಟ್ ನಂಬರ್ 1, ಇಟ್ಸ್ ಮೇಂಟೈನ್ ಪ್ರಾಪರ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನಂಬರ್ 2, ಇಟ್ಸ್ ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಇನ್ನು ನಂಬರ್ 3, ಟು ನೋ ದ ಸೋರ್ಸಸ್ ಆಫ್ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೀವು ಹೇಳಿ. ಟು ಅಸರ್ಟೈನ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಫರ್ಮ್. ಈ 4ರಲ್ಲಿ 2 ಸಾಕು ನೆನ್ಪಿಟ್ಕೊಂಡ್ರೆ 2 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗೋಣ ಹಾಗಾದರೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ, ರೋಲ್ ಆಫ್ ಅಕೌಂಟಿಂಗ್. ರೋಲ್, ROL, ರೋಲ್ ಆಫ್ ಅಕೌಂಟಿಂಗ್. ರೋಲ್ ಆಫ್ ಅಕೌಂಟಿಂಗ್. ಸೊ ಫಸ್ಟು ಹೆಡ್ಡಿಂಗ್ನ ಅರ್ಥ ಮಾಡ್ಕೊಳ್ಳೋಣ. ರೋಲ್ ಅಂದರೆ ಏನು? ಪಾತ್ರ. ಈಗ ಒಂದು ಮ್ಯಾರೇಜ್ ನಡೀತಾ ಇದೆ. ಏನು ನಡೀತಾ ಇದೆ? ಮ್ಯಾರೇಜ್. ನಿಮ್ಮ ಮನೆಯಲ್ಲಿ ಒಂದು ಮ್ಯಾರೇಜ್ ನಡೀತಾ ಇದೆ. ಮ್ಯಾರೇಜ್ ಇನ್ನೂ 1 ತಿಂಗಳು ಬಿಟ್ಟಿದೆ. ಯಾವಾಗ? ಇನ್ನೂ 1 ತಿಂಗಳು ಬಿಟ್ಟು ಮ್ಯಾರೇಜ್ ಇದೆ. ಸೊ ಎಲ್ಲ ಮನೆಯಲ್ಲಿರುವಂಥ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಏನು ಮಾಡ್ತೀರಾ? ಕೂತ್ಕೊಂಡು ಸಭೆಯನ್ನು ನಡೆಸ್ತೀರಾ ಇಲ್ವಾ? ಏನು ಸಭೆ ನಡೆಸ್ತೀರಾ? ಯಾರು ಹೇಳ್ತೀರಾ? ಮದುವೆ ಬಗ್ಗೆ ಮಾಡಿಸ್ಬೇಕು. ಏನೇನು ಆಗುತ್ತೆ ಇಲ್ಲಿ? ಫಸ್ಟು ನೆನಪಿಟ್ಕೊಳ್ಳಿ, ಗೆಸ್ಟ್ಗಳು ಬರ್ತಾರೆ, ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಬೇಕು. 2ನೇದು ಮದುವೆ ಎಲ್ಲಿ ನಡಿಬೇಕು. 3ನೇದು ಯಾವ ಡೇಟಿಗೆ ನಡಿಬೇಕು. ಸೊ ಎಲ್ಲ ಬರ್ಕೊತ ಹೋಗ್ತೀನಿ. ಫಸ್ಟು ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡೋಣ. ಮ್ಯಾರೇಜ್ ಡೇಟ್ ಫಿಕ್ಸ್ ಮಾಡಿರ್ತಾನೆ ಅವರೆಲ್ಲ ಬರೋದು. ಮ್ಯಾರೇಜ್ ಡೇಟು, ಆಮೇಲೆ ಪ್ಲೇಸು ಫಿಕ್ಸ್ ಮಾಡ್ತೀರ, ಅದಾಯ್ತಾ? ಆಮೇಲೆ ನೆಕ್ಸ್ಟು ಊಟಕ್ಕೆ ಏನು ಮಾಡಬೇಕು? ರಿಫ್ರೆಶ್ಮೆಂಟ್ಗೆ ಏನು ಮಾಡಬೇಕು? ಇದಕ್ಕೆ ರಿಫ್ರೆಶ್ಮೆಂಟ್ ಅಂತ ಕರೀತಾರೆ. ಊಟ ಉಪಚಾರ, ಲಂಚು, ಡಿನ್ನರು. ಸೊ ಏನೇನೋ ವ್ಯವಸ್ಥೆ ಇರ್ತದೆ, ಮಾಡಬೇಕಾಗತ್ತೆ. ಆಮೇಲೆ ಮೇಲ್ಗಡೆ ಮಾಡ್ತೀರ ಚಾವಣಿಗಳು, ಅದಕ್ಕೇನಂತ್ರಿ ಕನ್ನಡದಲ್ಲಿ? ನಮ್ಮ ಕಡೆ ಹಂಗಂತ ಕರೀತಾರೆ, ಬೆಂಗಳೂರು ಲ್ಯಾಂಗ್ವೇಜ್ ಏನಂತ ಕರೀತಾರೆ ಅಂದರೆ ಛತ್ರ. ಸೊ ಛತ್ರಗಳನ್ನ ಹಾಕಬೇಕಾಗತ್ತೆ, ಸೌಂಡ್ ಸಿಸ್ಟಮ್ನ ತರಬೇಕಾಗತ್ತೆ, DJಗಳನ್ನ ಹೇಳ್ಬೇಕಾಗತ್ತೆ, ಪಾರ್ಟಿಗಳಿರ್ತಾವೆ ಅದನ್ನೆಲ್ಲ ಮಾಡಬೇಕಾಗತ್ತೆ. ಸೊ ಎಲ್ಲರಿಗೂ ಹೇಳಬೇಕಲ್ಲ, ಇದೆಲ್ಲ ಮ್ಯಾನೇಜ್ಮೆಂಟು ಮಾಡಬೇಕಾದ್ರೆ ಫಸ್ಟ್ ಒಂದು ಏನು ಮಾಡ್ತಾರೆ ಅಂದರೆ ಒಂದು ಮೀಟಿಂಗ್ನ ಮಾಡ್ತಾರೆ. ಮೀಟಿಂಗ್ನ ಮಾಡಿ ಅದರೆಲ್ಲ ತಿಳಿಸ್ಕೊಡ್ತಾರೆ. ಈ ಮೀಟಿಂಗ್ ಮಾಡಬೇಕಾದ್ರೆ ಮೊದಲ ಯಾರ ಪಾತ್ರ ಇರ್ತೈತಿ ಜಾಸ್ತಿ? ಆ ತಂದೆ ತಾಯಿಗಳ ಪಾತ್ರ. ಯಾರ್ದು? ಅಲ್ಲಿರುವಂಥ ಹಿರಿಯರು, ಫಾದರ್ ಆರ್ ಮದರ್. ಸೊ ಇವ್ರ ಪಾತ್ರ ಭಾಳ ತುಂಬ ಇರುತ್ತೆ. ಅವರ ತಂದೆ ತಾಯಿಗಳ ಪಾತ್ರ ಇರುತ್ತೆ. ಏನು ಪಾತ್ರ ಇವ್ರದ್ದು? ಎಲ್ಲರನ್ನ ಮ್ಯಾನೇಜ್ ಮಾಡಬೇಕು, ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮ್ಯಾನೇಜ್ ಮಾಡಬೇಕು, ಅವ್ರಿಗೆ ಊಟ ಉಪಚಾರ ಎಲ್ಲಾದರೂ ಮ್ಯಾನೇಜ್ ಮಾಡಬೇಕು. ಸೊ ಅದೇ ರೀತಿ ನಾವು ಯಾವ್ದು ಹೇಳ್ತೀವಿ? ಅಕೌಂಟಿಂಗ್ನ ಪಾತ್ರ. ಕ್ಲೋಸ್ ಮಾಡೋದನ್ನು. ಅಕೌಂಟಿಂಗ್ನ ಪಾತ್ರದ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗಾದರೆ ಏನೇನು ಪಾತ್ರ ಇರುತ್ತೆ ಅಕೌಂಟಿಂಗಲ್ಲಿ ನೋಡ್ಕೊಂಡು ಹೋಗೋಣ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಪಾತ್ರದ ಬಗ್ಗೆ? ಸೊ ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಅಕೌಂಟಿಂಗ್ನ ಪಾತ್ರಗಳು ಬರ್ಕೊಂತೋಗಿ ಆ್ಯಸ್ ಅ ಲ್ಯಾಂಗ್ವೇಜ್. ನಂಬರ್ 2, as a historical record. Number 3, as a current economic reality. As a current
economic reality. Number 4, as an information system. As on information system. As on information system. ಸಾಕಷ್ಟೇ, 4 ಇದ್ದಾವೆ, 4 ಸಾಕು. ನಾವು ಯಾವುದ್ರ ಬಗ್ಗೆ ಕಲಿತಾ ಇದ್ದೀವಿ? ರೋಲ್, ಪಾತ್ರ, ಅಕೌಂಟಿಂಗ್ನ ಪಾತ್ರ. ಫಸ್ಟ್ ಒನ್ ಆ್ಯಸ್ ಅ ಲ್ಯಾಂಗ್ವೇಜ್. ಸರ್ ಏನಿದು ಲ್ಯಾಂಗ್ವೇಜ್ ಅಂದರೆ? ಬರ್ಕೊಳ್ಳಿ, ಫಸ್ಟು ಹೇಳ್ತೀನಿ ಆಮೇಲೆ. ಆಯಿತಾ? ಸೊ ನೆಕ್ಸ್ಟು ನಾಳೆ ಒಂದು ಕ್ಲಾಸ್ ಹೇಳಿದ್ರೆ ಮುಗೀತಿ, ಚಾಪ್ಟರ್ ಕ್ಲೋಸ್ ಆಗುತ್ತೆ. ನಾಳೆ ಒಂದು ಕ್ಲಾಸಲ್ಲಿ ಈ ಚಾಪ್ಟರ್ನ ಕ್ಲೋಸ್ ಮಾಡ್ತೀನಿ. ಸೊ ಫಸ್ಟ್ ನೋಡಿ, ರೋಲ್ ಬಗ್ಗೆ ಹೇಳ್ತೀನಿ. ಆ್ಯಸ್ ಅ ಲ್ಯಾಂಗ್ವೇಜ್. ಯಾವುದರ ಲ್ಯಾಂಗ್ವೇಜು? ವ್ಯವಹಾರದ ಲ್ಯಾಂಗ್ವೇಜ್, ಒಂದು ಸಂಸ್ಥೆಯ ಲ್ಯಾಂಗ್ವೇಜ್. ನಮ್ಮ ಲ್ಯಾಂಗ್ವೇಜ್ ಯಾವುದು? ನಮ್ಮ ಭಾಷೆ ಯಾವುದು? ಕನ್ನಡ. ಅಥವಾ ನಮ್ಮ ಇನ್ನೊಂದು ಭಾಷೆ ಯಾವುದು? ಹಿಂದಿ ಆಗ್ಬೋದು, ಮರಾಠಿ ಆಗ್ಬೋದು, ಉರ್ದು ಆಗ್ಬೋದು, ಕನ್ನಡ ಇಂಗ್ಲೀಷ್ ಆಗ್ಬೋದು. ಸೊ ನಮ್ಮ ಪ್ರಥಮ ಭಾಷೆ ಕನ್ನಡ. ಹಾಗೆ ಒಂದು ವ್ಯವಹಾರ ಸಂಸ್ಥೆಯ ಒಂದು ವ್ಯವಹಾರದ ಲ್ಯಾಂಗ್ವೇಜ್ ಆಗುತ್ತೆ. ಯಾವುದಾಗುತ್ತೆ? ಅಕೌಂಟ್ ಆಗುತ್ತೆ. ಅಕೌಂಟು ಇದೇನಾಗುತ್ತೆ? ಒಂದು ಲ್ಯಾಂಗ್ವೇಜ್ ಆಗಿರುತ್ತೆ. ಇದ್ರ ಪಾತ್ರ ಏನೋ ಒಂದು ಬಿಸ್ನೆಸ್ನ ಲ್ಯಾಂಗ್ವೇಜ್ ಆಗಿರುತ್ತೆ. ಯಾಕಂದರೆ ಅಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನ್ ಮಾಹಿತಿನ ಇದು ಕೊಡ್ತಾ ಇರುತ್ತೆ. ಸೊ ಆ್ಯಸ್ ಎ ಹಿಸ್ಟಾರಿಕಲ್ ರೆಕಾರ್ಡ್. ಈಗ 2015ರಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಯಾವಾಗ? 2015ರಲ್ಲಿ. 16, 17, 18, 19, 20, 21, 22, 23, 24. ನಾವೆಲ್ಲಿದ್ದೀವಿ? 2024ರಲ್ಲಿದ್ದೀವಿ. ಎಷ್ಟು ವರ್ಷ ಆಯಿತು? 1, 2, 3, 4, 5, 6, 7, 8, 9 ವರ್ಷ ಆಗಿದೆ. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಲ್ಲಿ 2015ರಲ್ಲಿ. ನಾವೆಲ್ಲಿದ್ದೀವಿ ಇವಾಗ? 2019ರಲ್ಲಿ. 9 ವರ್ಷ ನಾವು ಬಿಸ್ನೆಸ್ ಮಾಡಿದ್ವಿ. ಎಲ್ಲನೂ ಕರೆಕ್ಟಾಗಿ ರೆಕಾರ್ಡ್ ಮಾಡಿದ್ದೀವಿ. ಸೊ ರೆಕಾರ್ಡ್ ಮಾಡಿ ಇಟ್ಟಿದ್ರೆ ಏನಾಗುತ್ತೆ? ಹಿಸ್ಟಾರಿಕಲ್ ರೆಕಾರ್ಡಾಗಿ ಉಳಿಯುತ್ತೆ. ನಮಗೆ ಯಾವಾಗ ಬೇಕಾದಾಗ ನಾವು ಏನು ಮಾಡ್ಬೋದು? 2015 ಫೈಲ್ ಓಪನ್ ಮಾಡಿ ನೋಡ್ಬೋದು, 16 ಫೈಲ್ ಓಪನ್ ಮಾಡಿ ನೋಡ್ಬೋದು, 20 ಫೈಲ್ ಓಪನ್ ಮಾಡಿ ನೋಡ್ಬೋದು. ಸೊ ಅವಾಗ ಏನಾಗಿತ್ತು, ಈಗ ಏನಾಗ್ತಾಯಿದೆ? ಅವಾಗ ಎಷ್ಟು ಪ್ರಾಫಿಟ್ ಬಂದಿತ್ತು, ಈಗ ಎಷ್ಟು ಪ್ರಾಫಿಟ್ ಬರ್ತಾಯಿದೆ. ಅರ್ಥ ಆಗ್ತಿದೆಯಾ? ಬರೆದಿಟ್ಟರೆ ಮಾತ್ರ ಸಾಧ್ಯ. ನೀವು ಬರದೇ ಇರಲಿಲ್ಲ ಅಂದರೆ ಪ್ರತಿ ವರ್ಷ ಪ್ರಾಫಿಟ್ ಬರ್ತಾಯಿದೆ. ಯಾವುದೇ ಬುಕ್ಕು ರೆಕಾರ್ಡ್ಗಳನ್ನ ಮಾಡಿಲ್ಲ. ಈಗ ಹಿಂದೆ ಎಷ್ಟಾಗಿತ್ತು ಅದು ಗೊತ್ತಾಗ್ತೈತೆ ನಿಮ್ಗೆ? ಗೊತ್ತಾಗಲ್ಲ. ಆ ರೀತಿ ಏನಾಗುತ್ತಪ್ಪ ಅಂದರೆ ಆ್ಯಸ್ ಎ ಹಿಸ್ಟಾರಿಕಲ್ ರೆಕಾರ್ಡಾಗಿ ಒಂದು ಕೆಲಸ ಮಾಡುತ್ತೆ, ಒಂದು ಪಾತ್ರ ಇದು. ನೆಕ್ಸ್ಟ್ 3ನೇ ಆಪ್ಷನ್, ಆ್ಯಸ್ ಎ ಕರೆಂಟ್ ಎಕನಾಮಿಕ್ ರಿಯಾಲಿಟಿ. ಇದು ಕೂಡ ಹಂಗೆ. ಹಿಂದಿನ ವರ್ಷ ಅಥವಾ ಹಿಂದಿನ ವರ್ಷದಲ್ಲಿ ಎಷ್ಟು ರೇಟ್ ಇತ್ತೋ ಈ ವರ್ಷ ಎಷ್ಟಾಗ್ತಾಯಿದೆ ರೇಟು, ಯಾವ ಪದಾರ್ಥಗಳ ಬಗ್ಗೆ ರೇಟ್ ಜಾಸ್ತಿ ಆಗ್ತಾಯಿದೆ, ಯಾವುದ್ರ ಬಗ್ಗೆ ಕಡಿಮೆ ಆಗ್ತಾಯಿದೆ, ಅದ್ರ ಬಗ್ಗೆ ಕರೆಂಟ್ ಎಕನಾಮಿಕ್ ಬಗ್ಗೆ ಹೇಳುತ್ತೆ. ಸೊ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಾಗ್ತಾಯಿದೆ. ಕರೆಂಟ್ ರಿಯಾಲಿಟಿ ಏನಿದೆ, ನಮ್ಮ ಬಿಸ್ನೆಸ್ಸಲ್ಲಿ ಏನು ಬಿಸ್ನೆಸ್ ಅಮೌಂಟ್ ಉಳಿತಾ ಇದೆ, ಎಷ್ಟು ಉಳಿತಾ ಇದೆ, ಎಷ್ಟು ಹೋಗ್ತಾ ಇದೆ, ಎಷ್ಟು ಎಕ್ಸ್ಪೆನ್ಸ್ ಆಗ್ತಾಯಿದೆ, ಎಷ್ಟು ಇನ್ಕಮ್ ಬರ್ತಾ ಇದೆ, ಇದ್ರ ಬಗ್ಗೆ ಏನು ಮಾಡುತ್ತೆ? ಕರೆಂಟ್ ಎಕನಾಮಿಕ್ ರಿಯಾಲಿಟಿ ಬಗ್ಗೆ ತಿಳಿಸ್ಕೊಡುತ್ತೆ. ಆ್ಯಸ್ ಎ ಇನ್ಫಾರ್ಮೇಷನ್ ಸಿಸ್ಟಮ್. ಎಲ್ಲ ರೀತಿ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ನಡೆಯುವಂಥ ಎಲ್ಲ ಇನ್ಫಾರ್ಮೇಷನ್ ಮಾಹಿತಿಯನ್ನು ಯಾರು ರೆಕಾರ್ಡ್ ಮಾಡ್ತಿರ್ತಾರೆ? ಇಲ್ಲಿ ಅಕೌಂಟು ರೆಕಾರ್ಡ್ ಮಾಡ್ತಾ ಇರುತ್ತೆ. ಸೊ ಗೊತ್ತಾಗ್ತಿದೆಯಲ್ಲ? ಸೊ ಇಷ್ಟೇ ಇದೆ ಇವತ್ತಿನ ಕ್ಲಾಸಲ್ಲಿ. ಏನೇನು ಕಲ್ತೀವಿ ಒಂದು ಸ್ವಲ್ಪ ಹೇಳ್ತೀರಾ? ಯಾರಾದರೂ ಒಬ್ಬರು ಇದ್ನಿತ್ತು? ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಏನು ಕಲ್ತ್ವಿ? ಬುಕ್ಸ್ ನೋಡೋಂಗಿಲ್ಲ. ಬುಕ್ಸ್ನ ಓಪನ್ ಮಾಡಬೇಡಿ, ಕ್ಲೋಸ್ ಮಾಡಿ. ಸೊ ಫಸ್ಟ್ ಏನನ್ನ ಕಲ್ತ್ವಿ? ಬ್ರಾಂಚಸ್ ಆಫ್ ಅಕೌಂಟಿಂಗ್ ಬಗ್ಗೆ ಮತ್ತೊಂದು ಸರಿ ನೋಡ್ಕೊಂಡ್ವಿ. ಎರಡನೇದು ಆಬ್ಜೆಕ್ಟಿವ್, ಉದ್ದೇಶಗಳನ್ನ ನೋಡ್ಕೊಂಡ್ವಿ. 3ನೇದು ರೋಲ್ ಆಫ್ ಅಕೌಂಟಿಂಗ್. ಬರೀ 3 ಕಾನ್ಸೆಪ್ಟ್. ಒಂದು ಬ್ರಾಂಚಸ್ಸು, 2ನೇದು ಅಬ್ಜೆಕ್ಟಿವ್ಸು, 3ನೇದು ರೋಲು ಮತ್ತು ಅಬ್ಜೆಕ್ಟಿವ್ ಸ್ವಲ್ಪ ಬೇರೆ ಬೇರೆ ಆಗುತ್ತೆ, ಅರ್ಥ ಒಂದೇ ಇರುತ್ತೆ. ಅಬ್ಜೆಕ್ಟಿವ್, ರೂಲು, ಪಾತ್ರ ಎಲ್ಲ ಬರ್ತವೆ, ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಈ 3 ಕಾನ್ಸೆಪ್ಟಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಸರ್ ಇದು ಹಿಂಗಿರಬೇಕಿತ್ತು, ಇದು ಹಿಂಗಾಯಿತು, ಯಾಕೆ ಅಂತ ಕೇಳೋರು ಯಾರಾದರೂ ಇದೆಯಾ? ಬೋರ್ ಆಗುತ್ತಾ ಕ್ಲಾಸು? ಇಲ್ಲಲ್ಲ? ಕ್ಲಾಸ್ ಬೋರ್ ಆಗುತ್ತಾ? ನಿದ್ದೆ ಬರ್ತಾವ? ಕ್ಲೀನಾಗಿ ಅರ್ಥ ಆಗುತ್ತಲ್ಲ? ಎಲ್ಲಿ ಅರ್ಥ ಆಗಲ್ಲ ಅಲ್ಲಿ ಕೇಳ್ರಿ, ಎದ್ದಿತ್ತು ಕ್ಲಾಸ್ನ ಹೇಳ್ಕೊಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷೇ ಕಂಟಿನ್ಯೂ ಮಾಡ್ತೀನಿ ಎಲ್ಲನೂ. ಸೊ ಕನ್ನಡ ಬೇಕಂದರೆ ಕನ್ನಡನೂ ಕಂಟಿನ್ಯೂ ಮಾಡೋಣ. ಎಲ್ಲ ಮಿಕ್ಸ್ ಆಗೋಣ. ಮುಂದಿನ ಕ್ಲಾಸ್ ಪ್ಯೂರ್ಲಿ ಇಂಗ್ಲೀಷ್ ಅಂದರೆ ಎಲ್ಲ ಪ್ಯೂರ್ ಇಂಗ್ಲೀಷ್ ಹೇಳ್ಬಿಡ್ತೀನಿ. ಮಿಕ್ಸ್ ಆದರೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ.
ಓಕೆ. ಸೊ ಗೊತ್ತಾಯ್ತಲ್ಲ, ಇವತ್ತಿನ ಕ್ಲಾಸ್ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸು ಇದೆ, ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಪ್ಷನ್ಸ್ಗಳು ಬರ್ತಾವೆ, ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾಳೆ ಬರಬೇಕಾದ್ರೆ. ಯಾರು ಮಿಸ್ ಮಾಡಿಬಿಡಿ ಕ್ಲಾಸ, ನಾಳೆ ಎಲ್ಲರೂ ಬರ್ರಿ. ಓಕೆ, ಥ್ಯಾಂಕ್ ಯು.